ನಿಮ್ಮನೆಗೆ ನಾನು ಇನ್ನೂ ಬಂದೇ ಇಲ್ಲ. ಮೂಲ ಮನೆಗೆ ಹೋಗೋಕ್ಕೆ ಯಾವಾಗ? ಭಾರತೀಯ ಜನತಾ ಪಕ್ಷ ಹಿಂದುತ್ವ ನನ್ನ ರಕ್ತದಲ್ಲಿದೆ. BJPನಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ದೆ. ನಿಮಗೆ ಗೊತ್ತಿದೆ. ಹೊಂದಾಣಿಕೆ ರಾಜಕಾರಣ ನೇರವಾಗಿ ವಿಜೇಂದ್ರ ಮತ್ತು DK ಶಿವಕುಮಾರ್ ಹೇಳಿದರು. DK ಶಿವಕುಮಾರ್ ಏನು ಹೇಳಿದರು? ಕಾಂಗ್ರೆಸ್ ಭಿಕ್ಷೆಯಿಂದ ನೀನು MLA ಅದೇ. ವಿಜೇಂದ್ರ ಏನು ಹೇಳಿದ್ರು? ನಾನೇನಾದ್ರು ಸಿದ್ದರಾಮಯ್ಯನವರೇ ನಿಮ್ಮ ಕ್ಷೇತ್ರದ ನಿಂತಿದ್ರೆ ನೀವು ಸೋತೋಗ್ತಿದ್ರಿ. ಅಂದರೆ ಹೊಂದಾಣಿಕೆ ರಾಜಕಾರಣ. ಎರಡನೇದು ಹಿಂದುತ್ವ ಇಲ್ಲ. ಲಿಂಗಾಯತ್ ಸಮಾಜ ರಾಜ್ಯದಲ್ಲಿ ದೊಡ್ಡ ಸಮಾಜ ಇರ್ಬೋದು. ಬರೀ ಲಿಂಗಾಯತ್ ಒಬ್ಬರಿಂದಲೇ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನಾ? ಸಭೆಗೆ ಸಮಾವೇಶಗಳು ನಡೆಸ್ತಾ ಇದ್ದಾರೆ. ಹಿಂದುತ್ವ ಎಲ್ಲೋಯ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ. ಆ ಹಿಂದುತ್ವ ಮತ್ತೆ ಬರಬೇಕು, ಇದು ನನ್ನ ಉದ್ದೇಶ. ಸಾಮೂಹಿಕ ನಾಯಕತ್ವ. ನಾನು, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ರಾಮಚಂದ್ರ ಗೌಡರು, VS ಆಚಾರ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ತೊಗೊಂಡೋಗಿದ್ವಿ. ನಾನು ಮೊದಲನೇ ಬಾರಿ ರಾಜ್ಯಾಧ್ಯಕ್ಷ ಆಗಿ 4 ಜನ MLAಗಳು ನಾವಿದ್ದವರು. 4ರಿಂದ 40ಕ್ಕೆ ಹೋದ್ವಿ. ಜಾತಿ ಮೇಲೆಲ್ಲ, ರಾಷ್ಟ್ರೀಯದ ಮೇಲೆ, ರೈತರ ಹೋರಾಟಗಳ ಮೇಲೆ 108ರ ತನಕ ಬಂದ್ವಿ. ರೈತ ಮತ್ತು ರಾಷ್ಟ್ರೀಯತೆಯಿಂದ ಇವಾಗ ಏನಾಗಿದೆ? ಮಾತೆತ್ತರೆ ಜಾತಿ ತನಿಬೇಕಾದಂಥ ವ್ಯವಸ್ಥೆಗಳು. ಹಿಂದುತ್ವ ಉಳಿಬೇಕು, ಸಾಮೂಹಿಕ ನಾಯಕತ್ವ ಬರಬೇಕು, ಹೊಂದಾಣಿಕೆ ರಾಜಕಾರಣದಿಂದ ದೂರ ಆಗಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಗುಂಪುಗಾರಿಕೆ. ಯಾವ ವಿಚಾರಕ್ಕೋಸ್ಕರ ನಾವು ಸಿದ್ಧಾಂತಕ್ಕೋಸ್ಕರ ರಾಜಕಾರಣ ಮಾಡೋದ್ರಿಂದ ಬರ್ತೋಗಿದೆ. ಇವೆಲ್ಲವೂ ಶುದ್ಧೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಚರ್ಚೆ ಆಯಿತು ಇಡೀ ರಾಜ್ಯದಲ್ಲಿ. ಚರ್ಚೆ ಆಗಿ ಇನ್ನೂ ಚರ್ಚೆಗಳು ಆಗ್ತಾಯಿದೆ. ಇವತ್ತಿಲ್ಲ ನಾಳೆ. ಯಾಕೆಂದರೆ ಇವತ್ತು ನಿನ್ನೆ ಪಕ್ಷ ಅಲ್ಲ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಜಗನ್ನಾಥರಾವ್ ಜೋಶಿ, ಅನೇಕ ಹಿರಿಯರು ರಕ್ತವನ್ನು ಬೆವರು ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿತ್ತು. ಹಾಗಾಗಿ ಈ ಶುದ್ಧೀಕರಣ ಆಗಬೇಕು. ಅದಾದ ನಂತರ ನಾನು ಈ ಪಕ್ಷ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ನನ್ನ ಕೊನೆ ಉಸಿರಿರೋ ತನಕ ಹೋಗಲ್ಲ. ರಾಜ್ಯಾಧ್ಯಕ್ಷರು ಬದಲಾವಣೆ ಆದರೆ ಶುದ್ಧೀಕರಣ ನಾನು ಆಶಾವಾದಿ. ಬರೀ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಗೊತ್ತಿಲ್ಲ. ಇಷ್ಟು ಉತ್ತು ಕೇಳಿದಲ್ಲ, ಕೇಳಿಸ್ಬಿಟ್ರಲ್ಲ ನೀವು? ಶುದ್ಧೀಕರಣ ಅಂದರೆ ಇದೆಲ್ಲ ಸೇರಿ ಶುದ್ಧೀಕರಣ. ಗೊತ್ತಿಲ್ಲ ಅಂದೆ. ನೋಡೋಣ, ಒಂದೊಂದು ಆಗ್ತಾ ಹೋಗುತ್ತೆ. ನಾನು ಆಶಾವಾದಿ. ಈ ಪಕ್ಷ ಅನೇಕ ವರ್ಷದಿಂದ ನಮ್ಮಂಥ ಲಕ್ಷಾಂತರ ಕಾರ್ಯಕರ್ತರನ್ನು ತಯಾರು ಮಾಡಿರೋಂಥ ಸಂಘಟನೆ. ಇದೊಂದಕ್ಕೆ ಭವಿಷ್ಯ ಇರೋದು ಈ ದೇಶದಲ್ಲಿ. ನನಗೆ ಅನೇಕ ಕಾಂಗ್ರೆಸ್ನವ್ರು ಬಂದು ಕರೀತಾರೆ, ನಿಮ್ಗೆ ಅಂಥ ಸ್ಥಾನ ಕೊಡ್ತೀವಿ, ಇಂಥ ಸ್ಥಾನ ಕೊಡ್ತೀವಿ, ಬಂದುಬಿಡಿ ಅಂತ. ಇಲ್ಲ, ಅಧಿಕಾರಕ್ಕೆ ಹೋಗಬೇಕು ಅಂತ ಯಾವತ್ತೂ ಹೋಗ್ತಿದ್ದೆ. ಶುದ್ಧೀಕರಣ ನೀವು ಕೇಳಿದ್ರಲ್ಲ ಪ್ರಶ್ನೆ, ಆ ಶುದ್ಧೀಕರಣ ಆದಮೇಲೆ ಖಂಡಿತ ಹೋಗ್ತೀವಿ. ಎಸ್ ಸರ್, ಧನ್ಯವಾದ.